ಸಮಾಧಾನ ಮಾಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಬೇರೆಯವ್ನು ಸಮಾಧಾನ ಮಾಡುವಾಗ ನಿಮ್ಮನ್ನು ಕೇಳ್ತಾನೆ, ಯಾರೇನಂದರು, ಯಾರೇನು ಮಾಡಿದ್ರು, ಎಲ್ಲಿ ಮೋಸ ಆಯಿತು, ಎಲ್ಲಿ ನೋವು ಆಯಿತು, ಇಲ್ಲ ಹುಷಾರಿಲ್ವಾ ಅಂತ ಕೇಳ್ತಾನೆ. ಗುರು ಗೊತ್ತು ಕಾರಣ ಏನಾದರೂ ಕತ್ತೆ ಬಾಲ, ಇವನು ಅಳ್ತಿದ್ದಾನಲ್ಲ, ಈ ಮನಸ್ಥಿತಿ ಯಾವುದರಿಂದ ಬಂದಿದೆ, ಹೊರಗಡೆ ಕಾರಣ ಅಲ್ಲ, ಇವನು ದುರ್ಬಲತೆಯಿಂದ ಬಂದಿದೆಯೋ, ಮಾಯೆ ಇವನನ್ನು ಸಿಕ್ಕಾಕ್ಸಿ ಆಳಿಸ್ತಾ ಇದೆಯೋ, ಅಥವಾ ಇವನಲ್ಲಿ ಕಸ ಹೊರಗಡೆ ಹೋಗ್ತಾ ಇರೋದರಿಂದ ಅಳು ಬರ್ತಾ ಇದೆಯೋ, ಯಾತಕ್ಕೆ ಅಂತ ಗುರು ನೋಡ್ತಾನೆ ಹೊರತು ಇಬ್ಬರು ಕೇಳೋದು ಒಂದೇ ಪ್ರಶ್ನೆ, ನೀನು ಹೇಗೆ ಯಾಕೆ ಅಳ್ತಾ ಇದೆಯಾ. ಆದರೆ ಅವರ ಇಂಟೆನ್ಷನ್ನೇ ಬೇರೆ. ಗುರು ಉದ್ದೇಶ ನಿನ್ನ ಕಾರಣ ಹುಡುಕಿ ಸರಿಪಡಿಸೋಕ್ಕಲ್ಲ, ನಿನ್ನನ್ನು ಸರಿಪಡಿಸಕ್ಕೆ ಹೋಗ್ತಾನೆ. ನಿನ್ನ ಸಮಸ್ಯೆಗಳನ್ನು ತಿದ್ದದ ಗುರು ಇಲ್ಲ, ಆ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಶಕ್ತಿ ಕೊಡೋಕ್ಕೆ ಗುರು ನಿನ್ನನ್ನು ತಿದ್ದಾನೆ. ಅದರಿಂದ ಅವನ ಪ್ರಶ್ನೆ ಯಾವತ್ತೂ ಕೂಡ ಅವನು ಕೇಳಿದಾಗ ಅಥೆಂಟಿಕ್ಕಾಗಿರುತ್ತೆ. ಗುರು ಕೇಳಿದಾಗ ನೀನು ಮುಚ್ಚಿಟ್ಕೊಳ್ಳದೆ ಧೈರ್ಯವಾಗಿ ಉತ್ತರ ಕೊಟ್ಟರೆ ನಿನಗೆ ನೆಕ್ಸ್ಟ್ ಸ್ಟೆಪ್ಗೆ ದಾರಿ ಸಿಗುತ್ತೆ. ಬೇರೆಯವ್ರು ನಿನಗೆ ಟೆಂಪ್ರರಿಯಾಗಿ ರಿಲೀಫ್ ಕೊಡ್ಬೋದು, ಆದರೆ ಗುರು ನಿನಗೆ ಶಾಶ್ವತವಾದ ಪರಿಹಾರನ ಕೊಡ್ತಾನೆ, ಇನ್ನೊಂದು ಸತಿ ಸಿಕ್ಕಾಕೊಳ್ಳದಿರೋ ಮಾಡ್ತಾನೆ.